ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ ಸರಿಯಾಗಿ 15 ದಿವಸದ ಹಿಂದೆ ಒಂದು ಗುರುವಾರ ನೀವು ಹೇಳಿದಂಥ ವ್ಯಕ್ತಿಗೆ 5 ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಬಂದು ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರ ಮನೆಯಿಂದ ಇವರ ಕಾರಿಗೆ ವರ್ಗಾವಣೆ ಅಂತ ಬಂತು. ಆದರೆ ನಾವು ತಿಳ್ಕೊಂಡಿದ್ದು ಇವರು ಅಷ್ಟಕ್ಕೆಲ್ಲ ಬೆಲೆ ಬಾಳೋದಿಲ್ವಲ್ಲ, ಏನಕ್ಕೆ ಹೋಗಿರ್ಬೋದು 5 ಕೋಟಿ, ಅದರ ಆಸ್ತಿ ಮಾರಿದಾರ ಅಂತ ಭಾಳ ಸಂಶಯ ಪಡ್ತಾ ಇದ್ದು. ಈ ಸಂಶಯ ಸರಿಯಾಗಿದೆ. ಅದಕ್ಕೋಸ್ಕರ ಈ ತನಿಖೆ ನಡಿಬೇಕು. ಈ CBI ತನಿಖೆಯಿಂದ ಮಾತ್ರ ಇದೆಲ್ಲ ಸಾಧ್ಯ. ಇದು 16 ಕೋಟಿಗಳು ಖರ್ಚಾಗಿದೆ. ಅದರಲ್ಲಿ ಇವ್ರಿಗೊಂದು 5 ಕೋಟಿ ಯಾವ ವಿಷಯಕ್ಕೆ ಕೊಟ್ಟಿದ್ದಾರೆ? ಪೆನ್ ಡ್ರೈವ್ ಕೊಂಡ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿದ್ರಾ, ಮಾರ್ಫಿಂಗ್ ಮಾಡೋಕ್ಕೆ ಕೊಡಿಸಿದ್ರಾ, ಅಥವಾ ಮತ್ತೊಂದು ಮಾಡೋಕ್ಕೆ ಕೊಟ್ಟಿದ್ರಾ? ಅದನ್ನು ಕೊಟ್ಟವ್ರು ಹೇಳಬೇಕು, ಈಸ್ಕೊಂಡವ್ರು ಹೇಳಬೇಕು. ಅದು ಸಮಯ ಬಂದಾಗ ಹೇಳ್ತೀವಿ. ನೀವು ಚೆಕ್ ಮಾಡಿ. ಎಲ್ಲರ ಮನೆ ಮುಂದೆ CCTV ಇರ್ತದೆ. ನಾನು ಹೇಳ್ತಾ ಇದ್ದೀನಲ್ಲ, ಕುಮಾರಸ್ವಾಮಿಯವರು ನಾಮಿನೇಷನ್ ಮಾಡೋದಕ್ಕಿಂತ 15 ದಿವಸ ಮುಂಚೆ. ಕುಮಾರಸ್ವಾಮಿ ಡ್ಯಾಮೇಜ್ ಅಲ್ಲ, ಈ ಪೆನ್ ಡ್ರೈವ್ನೆಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಪೆನ್ ಡ್ರೈವ್ಗೆಲ್ಲನೂ ಲೋಡ್ ಮಾಡಬೇಕು, ಪೆನ್ ಡ್ರೈವ್ನೆಲ್ಲ ಮಾರ್ಫಿಂಗ್ ಮಾಡಿ ಹಂಚಬೇಕು ಅನ್ನೋ ದೃಷ್ಟಿಯಿಂದ. ಈಗಾಗಲೇ ಎಷ್ಟೋ ಜನ ಹೆಣ್ಮಕ್ಳು ಸಂಸಾರದಲ್ಲಿ ಬಿರುಕುಬಿಟ್ಟಿದೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3-4 ಸೂಸೈಡ್ಗಳು ಆಗಿದೆ ಅಂತಕ್ಕಂಥದ್ದು ಸಹ ಬರ್ತಾ ಇದೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಏನು ಈ ವಿಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಷಯ ಇದೆ. ಅವರನ್ನು ಅಧಿಕಾರದಲ್ಲಿ ಇರ್ತಕ್ಕಂಥ ಈ ಪಕ್ಷದ ಮುಖಂಡರುಗಳು ಅವರವರ ಕಚೇರಿಗೆ ಅವರವರ ಜಾಗಕ್ಕೆ ಕರೆದು ಅವರನ್ನು ಹಣಕ್ಕೋಸ್ಕರ ಬೇರೆ ಅವರ ಉಪಯೋಗಿಸ್ಕೊಳ್ಳೋಕ್ಕೆ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಅಂತಕ್ಕಂಥದ್ದು ಸಹ ಒಂದು ಆಪಾದನೆ ಇದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗಾಗಲೇ ಎಷ್ಟೋ ಜನ ಹೆಣ್ಮಕ್ಳು ಸಂಸಾರದಲ್ಲಿ ಬಿರುಕುಬಿಟ್ಟಿದೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3-4 ಸೂಸೈಡ್ಗಳು ಆಗಿದೆ ಅಂತಕ್ಕಂಥದ್ದು ಸಹ ಬರ್ತಾ ಇದೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಏನು ಈ ವಿಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಷಯ ಇದೆ. ಅವರನ್ನು ಅಧಿಕಾರದಲ್ಲಿ ಇರ್ತಕ್ಕಂಥ ಈ ಪಕ್ಷದ ಮುಖಂಡರುಗಳು ಅವರವರ ಕಚೇರಿಗೆ ಅವರವರ ಜಾಗಕ್ಕೆ ಕರೆದು ಅವರನ್ನು ಹಣಕ್ಕೋಸ್ಕರ ಬೇರೆ ಅವರ ಉಪಯೋಗಿಸ್ಕೊಳ್ಳೋಕ್ಕೆ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಅಂತಕ್ಕಂಥದ್ದು ಸಹ ಒಂದು ಆಪಾದನೆ ಇದೆ. ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ ಸರಿಯಾಗಿ 15 ದಿವಸದ ಹಿಂದೆ ಒಂದು ಗುರುವಾರ ನೀವು ಹೇಳಿದಂಥ ವ್ಯಕ್ತಿಗೆ 5 ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಬಂದು ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರ ಮನೆಯಿಂದ ಇವರ ಕಾರಿಗೆ ವರ್ಗಾವಣೆ ಅಂತ ಬಂತು. ಆದರೆ ನಾವು ತಿಳ್ಕೊಂಡಿದ್ದು ಇವರು ಅಷ್ಟಕ್ಕೆಲ್ಲ ಬೆಲೆ ಬಾಳೋದಿಲ್ವಲ್ಲ, ಏನಕ್ಕೆ ಹೋಗಿರ್ಬೋದು 5 ಕೋಟಿ, ಅದರ ಆಸ್ತಿ ಮಾರಿದಾರ ಅಂತ ಭಾಳ ಸಂಶಯ ಪಡ್ತಾ ಇದ್ದು. ಈ ಸಂಶಯ ಸರಿಯಾಗಿದೆ. ಅದಕ್ಕೋಸ್ಕರ ಈ ತನಿಖೆ ನಡಿಬೇಕು. ಈ CBI ತನಿಖೆಯಿಂದ ಮಾತ್ರ ಇದೆಲ್ಲ ಸಾಧ್ಯ. ಇದು 16 ಕೋಟಿಗಳು ಖರ್ಚಾಗಿದೆ. ಅದರಲ್ಲಿ ಇವ್ರಿಗೊಂದು 5 ಕೋಟಿ ಯಾವ ವಿಷಯಕ್ಕೆ ಕೊಟ್ಟಿದ್ದಾರೆ? ಪೆನ್ ಡ್ರೈವ್ ಕೊಂಡ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿದ್ರಾ, ಮಾರ್ಫಿಂಗ್ ಮಾಡೋಕ್ಕೆ ಕೊಡಿಸಿದ್ರಾ, ಅಥವಾ ಮತ್ತೊಂದು ಮಾಡೋಕ್ಕೆ ಕೊಟ್ಟಿದ್ರಾ? ಅದನ್ನು ಕೊಟ್ಟವ್ರು ಹೇಳಬೇಕು, ಈಸ್ಕೊಂಡವ್ರು ಹೇಳಬೇಕು. ಅದು ಸಮಯ ಬಂದಾಗ ಹೇಳ್ತೀವಿ. ನೀವು ಚೆಕ್ ಮಾಡಿ. ಎಲ್ಲರ ಮನೆ ಮುಂದೆ CCTV ಇರ್ತದೆ. ನಾನು ಹೇಳ್ತಾ ಇದ್ದೀನಲ್ಲ, ಕುಮಾರಸ್ವಾಮಿಯವರು ನಾಮಿನೇಷನ್ ಮಾಡೋದಕ್ಕಿಂತ 15 ದಿವಸ ಮುಂಚೆ. ಕುಮಾರಸ್ವಾಮಿ ಡ್ಯಾಮೇಜ್ ಅಲ್ಲ, ಈ ಪೆನ್ ಡ್ರೈವ್ನೆಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಪೆನ್ ಡ್ರೈವ್ಗೆಲ್ಲನೂ ಲೋಡ್ ಮಾಡಬೇಕು, ಪೆನ್ ಡ್ರೈವ್ನೆಲ್ಲ ಮಾರ್ಫಿಂಗ್ ಮಾಡಿ ಹಂಚಬೇಕು ಅನ್ನೋ ದೃಷ್ಟಿಯಿಂದ.